ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಕೂಡ ಒಂದು ಒಳ್ಳೆ ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ. ತುಂಬಾ ಯೂಸ್ಫುಲ್ ಆಗುವಂತಹ ಟಿಪ್ಸು. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹಾಗೆ ಸ್ಕಿಪ್ ಮಾಡದೆ ವಿಡಿಯೋ ಕೊನೆ ತನಕ ನೋಡಿ. ಒಳ್ಳೊಳ್ಳೆ ಮಾಹಿತಿ ಇದೆ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾವು ತರಕಾರಿ ಎಲ್ಲ ತಂದಿರ್ತೀವಿ, ಅದನ್ನೆಲ್ಲ ಸೊಪ್ಪು ಅವೆಲ್ಲ ಬಿಡಿಸಿಟ್ಕೊಂಡಿರ್ತೀವಿ. ವೇಸ್ಟ್ ಕಸಗಳಂತ ಬಿಸಾಕೋ ಬದಲು ಈ ರೀತಿ ಒಂದು ಹಳೆ ಜಗ್ಗಲ್ಲಿ ಹಾಕಿಟ್ಕೊಂಡ್ರೆ ನಾವು ಗಿಡಗಳು ಬೆಳೆಸಿರ್ತೀವಲ್ಲ, ತುಂಬಾ ಗುಲಾಬಿ ಅಥವಾ ದಾಸವಾಳ ಎಲ್ಲ ಬೆಳೆಸಿರ್ತೀವಿ. ಅದನ್ನು ಒಂದು 4-5 ದಿನ ನೆನೆಸಿಡಬೇಕು. ಕೊತ್ತಂಬರಿ ಸೊಪ್ಪು, ಬೆರಕೆ ಸೊಪ್ಪು, ಯಾವುದೇ ಸೊಪ್ಪು ಅಥವಾ ತರಕಾರಿಗಳು ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀವಲ್ಲ, ಆ ಕಸನ ಒಂದು ಜಗ್ಗಲ್ಲಿ ಹಾಕಿ ಇಟ್ಕೋಬೇಕು. ಹಾಗೆ ಬಾಳೆಹಣ್ಣು ಕೂಡ ತಿಂದು ನಾವು ಬಿಸಾಕೋ ಬದಲು ಈ ಥರ ಸಿಪ್ಪೆನ ಕಟ್ ಮಾಡಿ ಅದು ಕೂಡ ಒಂದು ಜಗ್ಗಲ್ಲಿ ಹಾಕಿಡೋದ್ರಿಂದ ನೋಡಿ ಈ ರೀತಿ ಹೂವು ಬಿಡುತ್ತೆ. ನಾನು ಮೊದಲೇ ಎಲ್ಲ ಈ ರೀತಿ ಗಿಡಕ್ಕೆಲ್ಲ ಹಾಕಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಹೂವು ಎಲ್ಲ ಎಷ್ಟು ಮೊಗ್ಗು ಕಚ್ಚಿದೆ ಅಂತ. ಈ ರೀತಿ ಹೂವು ಬಿಡುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ನಿಮ್ಗೆ ತೋರ್ಸೋಕ್ಕೋಸ್ಕರನೇ ವಿಡಿಯೋ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹೂವು, ಎಲ್ಲ ಥರ ಹೂವುಗಳು ಕೂಡ ಚೆನ್ನಾಗಿ ಬಿಡುತ್ತೆ ಫ್ರೆಂಡ್ಸ್. ಈ ರೀತಿ ಟಿಪ್ ಫಾಲೋ ಮಾಡೋದ್ರಿಂದ ತುಂಬಾ ಹೂವುಗಳು ಚೆನ್ನಾಗಿ ಬಿಡುತ್ತೆ. ಅಷ್ಟೇ ಆರೋಗ್ಯಕರವಾಗಿ ಬೆಳೆಯುತ್ತೆ ಫ್ರೆಂಡ್ಸ್. ಗಿಡ ಅಂತೂ ತುಂಬಾ ಚೆನ್ನಾಗಿರುತ್ತೆ. ತುಂಬ ಜನ ಗುಲಾಬಿ ಗಿಡ ಎಲ್ಲ ಹಾಕಿರ್ತಾರೆ, ಹೂವೇ ಬಿಡಲ್ಲ. ಅದೇ ಈ ಟಿಪ್ಸ್ ಫಾಲೋ ಮಾಡೋದ್ರಿಂದ ತುಂಬಾ ಹೂವುಗಳು ಬಿಡುತ್ತೆ. ಹಾಗೆ ಮತ್ತೊಂದು ಟಿಪ್ಸ್ ಬಂದು, ಈಗ ನಾವು ವೈಟ್ ಶರ್ಟ್ ತಗೋಬೇಕಿತ್ತು. ನಾವು ವೈಟ್ ಶರ್ಟ್ ಎಲ್ಲ ಒಗೆದಿದೆ ಆಲ್ರೆಡಿ. ಅದರಿಂದ ನಿಮಗೆ ತೋರ್ಸೋಕ್ಕಂತಲೇ ಈ ಶರ್ಟ್ ತೋರಿಸ್ತಾ ಇದ್ದೀನಿ. ನೀವು ಕಾಲರಲ್ಲಿ ಎಷ್ಟೇ ಕೊಳೆ ಇದ್ರೂ ಈ ರೀತಿ ಪೇಸ್ಟ್ ಹಾಕಿ ಉಜ್ಜೋದ್ರಿಂದ ಅದು ಎಷ್ಟು ಕೊಳೆ ಇದ್ರೂ ಕೂಡ ಹೊರ್ಟೋಗುತ್ತೆ ಫ್ರೆಂಡ್ಸ್. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಇದಂತೂ ಎಷ್ಟೇ ಕೊಳೆ ಇದ್ದರೂ ಹೋಗುತ್ತೆ. ಹಾಗೆ ಮಕ್ಕಳದು ಯೂನಿಫಾರ್ಮಲ್ಲೇ ಇರುತ್ತಲ್ಲ, ವೈಟ್ ಯೂನಿಫಾರ್ಮು, ಅದಕ್ಕೂ ಕೂಡ ಈ ರೀತಿ ಫಾಲೋ ಮಾಡಿ. ಈ ಟಿಪ್ಸ್ನ ಫಾಲೋ ಮಾಡಿ. ಅಲ್ಲೂ ಪೆನ್ ಕರೆ ಅಥವಾ ಬೇರೆ ಏನೇ ಕರೆ ಬಂದಿದ್ರು ಕೂಡ ಹೊರ್ಟೋಗುತ್ತೆ ಫ್ರೆಂಡ್ಸ್. ಮಕ್ಕಳಂತೂ ತುಂಬಾ ಕರೆ ಬಂದಿರ್ತಾರಲ್ವ ಫ್ರೆಂಡ್ಸ್, ಆಟ ಆಡೋದ್ರಲ್ಲಿ ಅಥವಾ ಪೆನ್ನಿನ ಕಲೆ ಅಥವಾ ಬೇರೆ ಏನಾದರೂ ಕಾಲರಲ್ಲಿ ಕೊಳೆ ಇದ್ರೂ ಈ ಟಿಪ್ಸ್ ಫಾಲೋ ಮಾಡೋದ್ರಿಂದ ಹೊರ್ಟೋಗುತ್ತೆ ಫ್ರೆಂಡ್ಸ್. ಈ ಟಿಪ್ಸ್ ಅಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ ಎಷ್ಟು ನೀಟಾಗಿ ಕೊಳೆ ಹೋಗುತ್ತೆ ಅಂತ. ಹೀಗೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೂ ಕೂಡ, ನಾವು ವಾಷಿಂಗ್ ಮಿಷಿನ್ಗೆ ಹಾಕಬೇಕಾದ್ರೆ ಕಾಲರ್ ಉಜ್ಜಿ ಹಾಕೋದಲ್ವ, ಅದಕ್ಕೆ ಈ ರೀತಿ ಮಾಡೋದ್ರಿಂದ ಅದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆಯೇ ನಾವು ಒಗ್ಗರಣೆಗಂತೂ ಎಣ್ಣೆಗೆ ಒಂದು ಡಬ್ಬಿ ಅಂತೂ ಇಟ್ಟಿರ್ತೀವಿ. ಅದು ತುಂಬಾ ಒಂದು ವಾರಗಟ್ಟಲೆ ಈ ರೀತಿ ಕರೆಗಳಾಗೋಗುತ್ತೆ. ಈ ರೀತಿ ನೋಡಿ ತುಂಬಾ ಕೊಳೆ ಥರ ಆಗ್ಬಿಡುತ್ತೆ. ಅದೇ ಜಿಡ್ಡೆಲ್ಲ ಮೆತ್ಕೊಬಿಟ್ಟಿರುತ್ತೆ. ಅದಕ್ಕೆ ಈ ಟಿಪ್ಸ್ ಫಾಲೋ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಕೆಲವರಂತೂ ಒಂದು ವಾರ ಅಥವಾ ಒಂದು ತಿಂಗಳಾದರೂ ಹಂಗೆ ಇಟ್ಕೊಂಡಿರ್ತಾರೆ. ಎಣ್ಣೆ ಬಳಸೋದು ಅದೇ ಕೈಲಿ ಮುಟ್ಟಿದ್ರೆ ಇದು ತುಂಬಾ ಕೊಳೆ ಮೆತ್ಕೊಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ಈ ಟಿಪ್ಸಲ್ಲಿ ನಾವು ಗೋಧಿ ಹಿಟ್ಟು ತಗೋಬೇಕು. ಗೋಧಿ ಹಿಟ್ಟು ತಗೊಂಡು ಈಗ ಬಾಕ್ಸೆಲ್ಲ ಫುಲ್ಲು ಅಪ್ಲೈ ಮಾಡ್ಕೋಬೇಕು. ಈ ರೀತಿ ಎಣ್ಣೆ ಬಾಟ್ಲಿ ಇದೆಯಲ್ಲ ಅದಕ್ಕೆ ಫುಲ್ಲು, ಪ್ಲಾಸ್ಟಿಕ್ ಆದರೂ ಪರವಾಗಿಲ್ಲ, ಇದಾದರೂ ಸರಿ. ಈ ಥರ ಅಪ್ಲೈ ಮಾಡ್ಕೊಂಡ್ರೆ ಅದು ಎಷ್ಟೇ ಕೊಳೆ ಇದರಲ್ಲಿ ಈ ಗೋಧಿ ಹಿಟ್ಟಲ್ಲೇ ಹೊರ್ಟೋಗುತ್ತೆ. ಮುಕ್ಕಾಲು ಭಾಗಷ್ಟು ಹೊರ್ಟೋಗುತ್ತೆ ಫ್ರೆಂಡ್ಸ್. ಈ ರೀತಿ ಗೋಧಿ ಹಿಟ್ಟಲ್ಲಿ ನಾವು ಫಸ್ಟು ಈ ರೀತಿ ಎಲ್ಲನೂ ಉಜ್ಕೋಬೇಕು. ತುಂಬಾ ಹೊರ್ಟೋಗುತ್ತೆ. ಎಷ್ಟೇ ಕೊಳೆ ಇದ್ದರೂ ಕೂಡ ಹೊರ್ಟೋಗುತ್ತೆ ಫ್ರೆಂಡ್ಸ್. ನೋಡಿ ಇದರಲ್ಲಿ ಎಷ್ಟು ಎಣ್ಣೆದೆಲ್ಲ ಇದೆಯಲ್ಲ, ಎಷ್ಟು ಹೊರ್ಟೋಗಿದೆ. ಆಲ್ರೆಡಿ ಅರ್ಧ ಭಾಗದಷ್ಟು ಹೋಗಿದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆಯೇ ನನ್ನ ಚಾನಲಲ್ಲಿ ಹೊಸ ಒಳ್ಳೆ ಯೂಸ್ಫುಲ್ ಆಗೋವಂಥ ಟಿಪ್ಸ್ ಇದೆ ಫ್ರೆಂಡ್ಸ್. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಒಂದು ಸಾರಿ ನನ್ನ ಚಾನೆಲ್ ಚೆಕ್ ಮಾಡಿ. ಹಾಗೆ ಲೈಕು ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಈಗ ಎಲ್ಲನೂ ಆದಮೇಲೆ ಒಂದು ಸ್ವಲ್ಪ ಸೋಪ್ ಹಾಕ್ಕೊಂಡು ಈ ರೀತಿ ಉಜ್ಜಬೇಕು. ಈ ರೀತಿ ಉಜ್ಜೋದ್ರಿಂದ ಎಲ್ಲ ನೀಟಾಗಿ ಚೆನ್ನಾಗಿ ಕೊಳೆ ಹೋಗುತ್ತೆ ಫ್ರೆಂಡ್ಸ್. ಬೇಗನೆ ಕೆಲಸ ಕೂಡ ಸುಲಭವಾಗಿ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ಎಣ್ಣೆ ಬಾಕ್ಸ್ ತೊಳೆಯೋದಂದರೆ ಕೆಲವ್ರಿಗೆ ಇರಿಟೇಟ್ ಥರ ಆಗೋಗುತ್ತೆ. ಅದಕ್ಕೆ ಈ ರೀತಿ ಮಾಡೋದ್ರಿಂದ ತುಂಬ ಸುಲಭವಾಗಿ ನಾವು ಎಷ್ಟೇ ಎಣ್ಣೆ ಕರೆ ಇದ್ದರೂ ಕೂಡ ಹೊರ್ಟೋಗುತ್ತೆ ಫ್ರೆಂಡ್ಸ್. ನೋಡಿ ಈಗ ಎಲ್ಲ ನೋಡಿ ನಿಮ್ಮ ಮುಂದೆನೇ ವಾಶ್ ಮಾಡ್ತಾಯಿದ್ದೀನಿ. ಇಷ್ಟು ಚೆನ್ನಾಗಿ ನೀಟಾಗಿ ಹೊರ್ಟೋಗುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಈ ಟಿಪ್ಪು ಕೂಡ ಫಾಲೋ ಮಾಡಿ. ನೋಡಿ ಎಷ್ಟು ನೀಟಾಗಿ ಆಗಿದೆಯಲ್ಲ. ಹಾಗೂ ಅರ್ಧಂಬರ್ಧ ಏನಾದರೂ ಹೋಗಿಲ್ಲ ಅಂತಂದರೆ ಮತ್ತೊಂದು ಸರಿ ಸೋಪ್ ಹಾಕಿ ಅಥವಾ ಬಿಸಿನೀರಲ್ಲಿ ತೊಳೆದ್ರೆ ಇನ್ನೂ ಕ್ಲೀನಾಗಿ ಹೋಗುತ್ತೆ. ತುಂಬ ಚೆನ್ನಾಗಿ ಕ್ಲೀನಾಗಿ ಹೋಗುತ್ತೆ. ಬಿಸಿನೀರಲ್ಲಿ ತೊಳೆದ್ರೂ ಕೂಡ ನೀಟಾಗಿ ಎಷ್ಟು ಎಣ್ಣೆ ಥರ ಇದ್ರೂ ಕೂಡ ಚೆನ್ನಾಗಿ ಹೊರ್ಟೋಗುತ್ತೆ ಫ್ರೆಂಡ್ಸ್. ಆಲ್ಮೋಸ್ಟ್ ಇದರಲ್ಲೇ ಹೊರ್ಟೋಗಿರುತ್ತೆ
ಗೋಧಿ ಹಿಟ್ಟಲ್ಲೇ ಒಟ್ಟೋಗಿರುತ್ತೆ. ಎಂಥ ಪ್ಲಾಸ್ಟಿಕ್ ಆದರೂ ಚೆನ್ನಾಗಿ ಒಟ್ಟೋಗುತ್ತೆ ಕೊಳೆ. ನಾನು ಈ ಕ್ಯಾಪ್ ಅಂತೂ ಕೆಳಗಡೆ ಎಣ್ಣೆ ಹಾಕಿದ ತಕ್ಷಣ ಎಣ್ಣೆ ಸೋರುತ್ತಲ್ಲ, ಅದಕ್ಕೋಸ್ಕರ ಇದು ಕ್ಯಾಪ್ ಇಟ್ಕೊಂಡಿದ್ದೀನಿ. ಅದರಿಂದ ಎಲ್ಲೂ ಕೆಳಗಡೆ ಕೂಡ ಗಲೀಜಾಗಲ್ಲ. ಅದಕ್ಕೆ ಈ ಕ್ಯಾಪ್ ಕೂಡ ಆ ಕ್ಯಾಪ್ ಕೂಡ ಚೆನ್ನಾಗಿ ನೀಟಾಗಿ ಕೊಳೆ ಹೋಗಿದೆ. ನೋಡಿ ಎಷ್ಟು ನೀಟಾಗಿ ಆಗಿದೆಯಲ್ಲ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಳ್ಳೊಳ್ಳೆ ವೀಡಿಯೋಗಳು ನಿಮಗೋಸ್ಕರ ನಾನು ಕೂಡ ಮಾಡಾಕ್ತೀನಿ ಫ್ರೆಂಡ್ಸ್. ಹಾಗೆ ಲಾಸ್ಟ್ ಟಿಪ್ಸ್ ಬಂದು, ನಾವೀಗ ಏನಾದರೂ ಒಂದು ಡ್ರೈ ಫ್ರೂಟ್ಸು ಅಥವಾ ಏನಾದ್ರು ಬೇಳೆಕಾಳು ಅಥವಾ ಬೇರೆ ಏನಾದರೂ ದಿನಸಿ ಐಟಮ್ ತಂದು ಬಾಕ್ಸ್ಗೆ ಹಾಕಿ ಅರ್ಧ ಮಿಕ್ಕಿರುತ್ತೆ. ಅದಕ್ಕೆ ಈ ಟಿಪ್ಸು ಕೂಡ ಈ ಥರ ಮಿಕ್ಕಿರೋದ ಕವರ್ನ ನೋಡಿ, ಈ ರೀತಿ ನಾನು ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಮಾಡೋದ್ರಿಂದ ನಮಗೆ ಅದು ಗಾಳಿನೂ ಹೋಗಲ್ಲ ಮತ್ತು ನೀಟಾಗಿ ಚೆಲ್ಲೂ ಹೋಗಲ್ಲ. ನೀಟಾಗಿ ಈ ಥರ ಮಡಚಿ ಒಂದು ಪೆನ್ ಕ್ಯಾಪ್ ಇರುತ್ತಲ್ಲ, ಈ ಥರ ವೇಸ್ಟ್ ಪೆನ್ ಕ್ಯಾಪ್ ಇರುತ್ತೆ, ಅದರಲ್ಲಿ ಕೂಡ ಹಾಕಿಟ್ಕೋಬೋದು. ನೋಡಿ ಈ ರೀತಿ ಹಾಕಿಡೋದ್ರಿಂದ ಚೆಲ್ಲಲ್ಲ, ಗಾಳಿ ಹೋಗಲ್ಲ ಮತ್ತು ಅದು ಬೇಗ ಕೂಡ ಹಾಳಾಗಲ್ಲ ಫ್ರೆಂಡ್ಸ್. ಡ್ರೈ ಫ್ರೂಟ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ.